ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ಶ್ರೀದಾಸ್. ಇನ್ನು ಬಿಗ್ ಬಾಸ್ ಅಂತ ಹೇಳಿದ್ರೆ ದಿನಕ್ಕೊಂದೊಂದು ಚಾಲೆಂಜಸ್, ಹೊಸ ಟ್ವಿಸ್ಟ್, ಹೊಸ ಗೇಮ್, ಇವೆಲ್ಲದರ ಜೊತೆಗೆ ಒಬ್ಬ ಕಂಟೆಸ್ಟೆಂಟ್ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡುವಂತಹ ವೇದಿಕೆ. ಜೊತೆಗೆ ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ಸಾಕಷ್ಟು ಜನ ಸುದೀಪ್ ಸರಿಗೋಸ್ಕರನೇ ಈ ಒಂದು ಬಿಗ್ ಬಾಸ್ ಶೋ ಅನ್ನ ನೋಡುವಂತವರು ಕೂಡ ಇದ್ದಾರೆ. ಸೊ ಸಾಕಷ್ಟು ಜನ ಕ್ಯೂರಿಯಸ್ ಆಗಿದ್ರು. ಹಾಗಾಗಿ ನೆನೆ ಏನೆಲ್ಲ ನಡೀತು ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಜೊತೆಗೆ ಎಲಿಮಿನೇಷನ್ ಕೂಡ ಕಾಕ್ರೋಚ್ ಸುದಿಯವರು ಆಗಿದ್ದು ಸಾಕಷ್ಟು ಜನ ಅಂದ್ಕೊಂಡೇ ಇರಲಿಲ್ಲ ಕಾಕ್ರೋಚ್ ಸುದಿಯವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ವೀಕೆಂಡ್ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಕಲೀಗ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಾಘವೀರ್, ವೆಲ್ಕಮ್ ಟು ದಿ ಶೋ. ಎಸ್ ರಘುವೀರ್, ಇನ್ನು ನೆನ್ನೆದ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮತ್ತೆ ಅಶ್ವಿನಿ ಆ್ಯಂಡ್ ಜಾನ್ವಿ ನೆನ್ನೆ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಯಾವಾಗ ಸ್ಯಾಟರ್ಡೆ ಪ್ರೋಗ್ರಾಮ್ ಮುಗೀತು ಆ ನಂತರದಲ್ಲಿ ಮತ್ತೆ ಗಾಸಿಪ್ ಶುರು ಮಾಡ್ಕೊಬಿಟ್ಟಿದ್ರು. ಏನ್ ಹೇಳ್ತೀರಾ? ಹೌದು, ಅವ್ರು ಏನಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಮಾಡಿರೋದೇ ಸರಿ. ಯಾವತ್ತೂ ಅವ್ರು ತಪ್ಪಾಗೋದೇ ಇಲ್ಲ. ತಾವು ಮಾಡಿರೋದು ಯಾವತ್ತು ನಾವು ಮಾಡಿದಂಗೆ ನಡೀತಾ ಇದೆ, ನಮ್ಮಿಂದಲೇ ಬಿಗ್ ಬಾಸ್ ನಡೀತಿದೆ. ಅಲ್ಲೇ ಜಾನ್ವಿ ಅವರು ಅದೇ ಹೇಳ್ತಾರೆ, ನಾನಂತೂ ಇವಾಗ ಖಂಡಿತ ಈಗ ನೆಕ್ಸ್ಟ್ ಅಂತೂ ಸೇಫ್ ಆಗ್ತೀನಿ, ಭವಿಷ್ಯ ನೋಡಿತೀನಿ ಅನ್ನೋದೆಲ್ಲ ಮಾತನ್ನ ಆಡ್ತಾ ಇರ್ತಾರೆ. ಆದ್ರೆ ಅವರು ತಿಳ್ಕೊಳ್ಬೇಕಾಗಿದ್ದೇನೆಂದ್ರೆ ಅಲ್ಲಿ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಹೋಗಲ್ಲ. ಇವಾಗ ಅಂದ್ರೆ ಮೊದ್ಲಿನ ತರ ಯಾರಿಗೆ ಹೆಚ್ಚು ಓಟ್ ಬೀಳುತ್ತೆ ಅವರನ್ನ ಸೇವ್ ಮಾಡ್ತಾ ಇದ್ರು. ಆದ್ರೆ ಇವಾಗ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಹೋಗ್ತಾರೆ ನಾಮಿನೇಷನ್ ಅಲ್ಲಿ. ಅವ್ರಿಗೆ ಅದೊಂಥರ ಏನಂದ್ರೆ ನಾನು ಸೇಫ್ ಆಗ್ತೀನಿ ಅಂಥವೆಲ್ಲ ಇರಬಾರ್ದು. ಯಾಕಂದ್ರೆ ಏನ್ ಬೇಕಾರಾಗತ್ತೆ. ಯಾಕಂದ್ರೆ ಕಾಕ್ರೋಚ್ ಸುಧೀರ್ ಅವರು ಫುಲ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿದ್ವಿ, ಅಂಥವ್ರೇ ಈಗ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅದರ ರೀತಿಯಲ್ಲಿ ಅವ್ರೇನಂದ್ರೆ ಗಾಸಿಪ್ ಅನ್ನೋದು ಬಿಟ್ರೆ ಅವ್ರು ಯಾವಾಗ ಟೀಮ್ ಆಗಿ ಆಡೋದಕ್ಕಿಂತ ಬೇರೆ ಬೇರೆ ಆಟ ಆಡಿದಕ್ಕೆ ಅವ್ರು ಜನರು ಇಷ್ಟ ಆಗಿದ್ದಾರೆ. ಅಶ್ವಿನಿ ಮತ್ತೆ ಜಾನ್ವಿ ಅವರು ಇವಾಗ್ಲೂ ಮತ್ತೆ ಅದೇನೇ ಗಾಸಿಪ್ ಅಂತ. ಆಕ್ಚುಲಿ ಮೊನ್ನೆ ಸುದೀಪ್ ಸರ್ ಜಾಸ್ತಿ ಏನ್ ಹಾರ್ಶ್ ಆಗಿ ಹೇಳಿಲ್ಲ, ಸಾಫ್ಟ್ ಆಗಿ ಹೇಳಿದ್ರು. ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಿತ್ತು. ಅದ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಗ್ತಿರೋದೇ ಅಲ್ಲ ಅನ್ಕೊಂತೀನಿ. ಅವರಿಗೆ ಹೇಳ್ಬೇಕಾದ ರೀತಿಲಿ ಹೇಳಿಲ್ಲ ಅಂದ್ರೆ ತಾವು ಮಾಡಿರೋದೇ ಸರಿ ಅನ್ನೋದಿತ್ತು. ಅಲ್ಲ ಅದೇ ರೀತಿನೇ ಮಾತಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬಾಕಿಯವರಿಗೆ ಎಲ್ಲರಿಗೂ ಹೇಳಿದ್ರು, ನಮ್ಗೆ ಹೇಳ್ಬೇಕಾದಂಗೆ ಹೇಳಿದ್ರು ಅನ್ನೋ ರೀತಿಲಿ ಇತ್ತು. ಅವ್ರು ಅದನ್ನೇ ಹೇಳ್ತಾರೆ. ನಮಗೆ ಇನ್ಕ್ಲೂಡಿಂಗ್ ಮೀ ಅಂತ ಜಾನ್ವಿ ಮೆನ್ಷನ್ ಮಾಡ್ತಾರೆ. ಹೌದು, ಇನ್ಕ್ಲೂಡಿಂಗ್ ಮೀ ಅಂದ್ರೆ ತಮ್ಗೆ ಸ್ವಲ್ಪ ಹೇಳಿದ್ದಾರೆ. ನಮ್ಗೇನು ನಾವು ಮಾಡ್ತಿರೋದು ಸರಿ ಇದೆ, ನಮ್ಗೆ ಹೇಳ್ಬೇಕಾದಂಗ ಅಷ್ಟೇ ಹೇಳಿದ್ದಾರೆ. ಅವರಿಗೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋದು ವಿಚಾರ ಆಗಿರ್ಲಿ. ಗಿಲ್ಲಿ ಅವರನ್ನೇ ಮತ್ತು ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿ ಅವನ ಆಟಕ್ಕೆ ಅವನಿಗೆ ಸರಿಯಾಗಿ ಆಗಿದೆ ಅನ್ನೋದು ಹೇಳೋ ವಿಚಾರ ಆಗಿರ್ಬೋದು. ಇಲ್ಲಿ ಆಗ್ತಾ ಇರೋದೇನಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವರೇ ಹೆಚ್ಚಾಗಿ ತಪ್ಪು ಮಾಡ್ತಾ ಇರೋದು. ಈಗ ಅವರು ಅಲ್ಲಿಂದ ಬಚಾವಾಗಿದ್ದಾರೆ ಕೆಲವೊಂದು ವಿಷಯದಲ್ಲಿ. ಕಳಪೆ ಕೊಡೋ ವಿಚಾರದಲ್ಲಿ ಅವರು ಡಿಸ್ಕಷನ್ ಮಾಡಿ ಕೊಟ್ಟಿದ್ರು, ಅದ್ರ ಬಗ್ಗೆನೂ ಮಾತಾಡ್ಲಿಲ್ಲ. ಆಮೇಲೆ ಕಾಫಿ ಕದ್ದಿಟ್ಕೊಂಡು ಇದು ಮಾಡೋದು ವಿಚಾರ ಆಗಿರ್ಬೋದು. ಸುಮಾರಷ್ಟು ವಿಷಯ ಅವರು ಕ್ಲಾಸಿಂದ ಮಿಸ್ ಆಗಿದ್ದಾರೆ. ಹಂಗಂದ್ ಮಾತಕ್ಕೆ ಅವರು ಸರಿ ಅಂತ ಎಲ್ಲೂ ಹೇಳಕ್ಕಾಗಲ್ಲ, ಆ ರೀತಿ ಅನ್ಸುತ್ತೆ. ಓಕೆ, ಎಲ್ಲೋ ಒಂದ್ ಕಡೆ ನೆನ್ನೆ ನಾವು ಡಿಸ್ಕಷನ್ ಮಾಡಿರೋದು ಅಷ್ಟೇ. ಈಗ ಸಾಕಷ್ಟು ವೈರಲ್ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಸುದೀಪ್ ಸರ್ ಅವರು ಯಾವಾಗ ಯಾರು ಪರವಾಗಿ ಮಾತಾಡಬೇಕಿತ್ತು ಆ ಒಂದು ರೈಟ್ ಡಿಸಿಷನ್ ತೆಗೆದುಕೊಂಡಿಲ್ಲ ಅಂತ. ಬಹುಶಃ ಅವ್ರು ಒಂದ್ ವೇಳೆ ಮೊನ್ನೆ ಏನಾದ್ರೂ ಕರೆಕ್ಟ್ ಆಗಿರುವಂತ ಡಿಸಿಷನ್ ತೆಗೆದುಕೊಂಡಿದ್ರೆ ನೆನ್ನೆ ಅಶ್ವಿನಿ ಮತ್ತೆ ಜಾನ್ವಿ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಇನ್ನು ಸುದೀಪ್ ಸರ್ ರಕ್ಷಿತಂಗೆ ಹೆಂಗೆ ಕೌಂಟರ್ ಕೊಟ್ಟಿದ್ರು ಅಥವಾ ರಕ್ಷಿತಂದು ತಪ್ಪು ಅಂತ ಹೇಳಿ ಹೆಂಗೆ ಬಿಂಬಿಸಿದ್ರು, ಅದೇ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ರಕ್ಷಿತಾ ಹರ್ಟ್ ಆಗಿದ್ದಾರಾ ಅಂತ ಹೇಳಿ. ಬಿಕಾಸ್ ನೆನ್ನೆ ಮಾಳು ಜೊತೆಗೂ ಕೂಡ ಅವರು ಅದೇ ಕನ್ವರ್ಸೇಷನ್ ಮಾಡ್ತಾ ಇದ್ರು. ಹೌದು, ಅವ್ರಿಗೊಂದು ಸ್ವಲ್ಪ ಏನಂದ್ರೆ ಅವ್ರು ಮಾಡ್ತಿರೋ ತಪ್ಪನ್ನ ಅವರು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಂತ ಅವ್ರಿಗೆ ಈಗ ಅದರಿಂದನೇ ಮನನೊಂದ್ಕೊಂಡು ಇದ್ರೂನು ಅವರಿಗೆ ತುಂಬಾ ಲಾಸ್ ಆಗ್ಬೋದು. ಯಾಕಂದ್ರೆ ಇಲ್ಲಿ ಅವ್ರು ಏನೇ ಒಂದು ಬರ್ಲಿ, ಒಳ್ಳೇದ್ ಹೇಳಿ ಕೆಟ್ಟದ ಹೇಳಿ, ನಮ್ಮ ವ್ಯಕ್ತಿತ್ವನ ನಾವು ಬಿಟ್ಕೊಡದೆ ಆಡಿದ್ರೆ ಅದೇ ಬಿಗ್ ಬಾಸ್ ಏನು ಅದೇ ಮುಂದೆ ಹೆಲ್ಪ್ ಆಗುತ್ತೆ ಅವರಿಗೆ. ಈಗ ಅವ್ರ ವ್ಯಕ್ತಿತ್ವಗಳನ್ನೇ ಬಿಟ್ಟುಕೊಡದೆ ಆಡಿದ್ರೆ ಹೌದು ಇವರು ನಾವು ತಿಳ್ಕೊಂಡಂಗಿಲ್ಲ, ಇವ್ರು ಇರೋದೇ ಹೀಗೆ ಅಂತ ಎಷ್ಟೋ ಜನ ಆ ರೀತಿ ಬಂದು ಟಾಸ್ಕ್ ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿನೇ ಗೆದ್ಕೊಂಡು ಹೋಗಿರೋದು ನಾವು ನೋಡಿದ್ವಿ ಹಿಂದಿನ ಸೀಸನ್ಗಳಲ್ಲೂ. ಅದೇ ರೀತಿ ರಕ್ಷಿತಾ ಅವರು ಸ್ಟ್ರಾಂಗ್ ಇದ್ದಾರೆ ಈ ತರ ವಿಚಾರದಲ್ಲಿ. ಅವರು ಮೈಂಡ್ ಗೇಮ್ ಸಹಿತ ಅಷ್ಟೇ ಚೆನ್ನಾಗಿ ಆಡ್ತಾರೆ. ಅವರು
ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅನ್ಕೊಂತೀನಿ. ಅವರು ಇದನ್ನ ಈ ಒಂದು ವಿಷಯದಲ್ಲಿ ಕುಗ್ಗುದಿಲ್ಲ ಅನ್ಕೊಂತೀನಿ. ಇನ್ನು ಚೆನ್ನಾಗಿ ಆಟ ಆಡ್ಬೋದು. ಇಲ್ಲಿಂದನೂ ಅವ್ರ ಆಟ ಕಂಟಿನ್ಯೂ ಆದ್ರೆ ಚೆನ್ನಾಗಿರೋ ಆಟನ ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಗಿಲ್ಲಿ ಅವರು ಮತ್ತೆ ನಡುವೆ ಇರೋ ಬಾಂಡಿಂಗು ಚೆನ್ನಾಗಿದೆ. ರಕ್ಷಿತಾ ಅವ್ರದ್ದು ಏನಂದ್ರೆ ಅವ್ರದ್ದು ಇನೋಸೆಂಟೇ ಜನಗಳಿಗೆ ಇಷ್ಟ ಆಗಿರೋದು. ಇನೋಸೆನ್ಸ್ ಇಂದ ಅವರು ಆಟನ ಗೆಲ್ಬಹುದು. ಅವ್ರು ಮತ್ತೆ ಫೇರ್ ಆಗು ಆಟ ಆಡ್ತಿದ್ದಾರೆ. ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಒಪಿನಿಯನ್ ಅನ್ನ ಹೇಳೋ ವಿಚಾರದಲ್ಲೂ ಹಿಂದುಳಿತಾ ಇಲ್ಲ. ಟಾಸ್ಕ್ ಅಂತ ವಿಚಾರದಲ್ಲೂ ಅವರು ಮುಂದಿರ್ತಾರೆ. ಇವಾಗ ಏನೊಂದು ಕ್ಲಾಸ್ ಸಿಕ್ಕಿದೆ ಅಲ್ಲ, ಅದನ್ನ ಅವರು ಒಂದು ಒಳ್ಳೆ ಒಂದು ಮಾರ್ಗದಲ್ಲಿ ತಗೊಂಡು ಹೋದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ಆ ಇನೋಸೆನ್ಸ್ ಅನ್ನೋದು ಮ್ಯಾಟರ್ ಆಗಲ್ಲ. ಇಲ್ಲಿ ಟಾಸ್ಕ್ ಅಂತ ಬಂದಾಗ ಅವರು ಪಾರ್ಟಿಸಿಪೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇನ್ನು ರಿಷಾ ವಿಷಯಕ್ಕೆ ಬಂದ್ರೆ, ಬಂದಲ್ಲಿಂದ ಅವ್ರದ್ದು ಜಗಳ ಮಾಡೋದಾಗತ್ತೆ, ನಂತರದಲ್ಲಿ ಅಳೋದಾಗತ್ತೆ. ನೆನ್ನೆಯೂ ಕೂಡ ಮೊನ್ನೆ ಸುದೀಪ್ ಸರ್ ಬೈದ್ರು ಅಂತ ಹೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ಆಮೇಲೆ ಸ್ಪಂದನ ಬಂದು ಅವ್ರಿಗೆ ಸಮಾಧಾನ ಮಾಡುವಂಥದ್ದು. ಇನ್ನು ನೆನ್ನೆ ಸುದೀಪ್ ಸರ್ ಎಂಟ್ರಿ ಕೊಟ್ಟಾಗ ಕೂಡ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾರೆ. ರಿಷಾ, ಏನ್ ಹೇಳ್ತೀರಾ? ಅದೇ ಅಲ್ಲೊಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಈಗ ಕಂಟಿನ್ಯೂ ಆಗಿ ಅವ್ರು ಬಂದಾಗಿಂದನು ಸ್ಪಂದನ ಅವರಿಗೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಸ್ಪಂದನ ಫೇಕು, ಸ್ಪಂದನ ಅವ್ರ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ ಅಂತ. ಅಂತವ್ರೇ ಬಂದು ಅವರನ್ನ ಅಲ್ಲಿ ಬಂದು ಸಮಾಧಾನ ಮಾಡ್ತಾರೆ. ಮತ್ತೆ ಸುದೀಪ್ ಸರ್ ಅದೇ ಹೇಳ್ತಾರೆ, ನಿಮ್ಗೆ ಬಚಾವ್ ಮಾಡ್ಕೊಳ್ಳೋದ್ರಲ್ಲಿ, ಎಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಧ್ರುವಂತ ಒಬ್ರು, ಅವರಿಗೂ ನೀವು ಆ ರೀತಿ ಮಾತಾಡಿದ್ರೆ ನೋಡೋ ಜನಗಳಿಗೆ ಅದು ಇಷ್ಟ ಆಗಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿಮ್ಗೆ ಒಳ್ಳೇದು ಬಯಸಿದ್ರೆ ನೀವು ಅವರನ್ನ ಕೆಟ್ಟದಾಗಿ ಹಿಂದ್ಗಡೆಯಿಂದ ಬಯಸ್ತೀರಾ ಅನ್ನೋ ಒಂದು ಮಾತನ್ನೇ ಅವರನ್ನ ಹೈಲೈಟ್ ಮಾಡಿರ್ತಾರೆ. ಆ ಒಂದು ವಿಚಾರದಲ್ಲಿ ರಿಷಾ ಅವರು ತುಂಬಾ ಹಿಂದಿದ್ದಾರೆ. ಒಬ್ಬರನ್ನ ಅವಮಾನ ಮಾಡೋದು ವಿಚಾರ ಆಗಿರ್ಲಿ, ಒಬ್ಬರನ್ನ ಮಾತಾಡ್ಸೋ ವಿಚಾರದಲ್ಲಾಗಿರ್ಲಿ, ಅವರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಅವರಿಗೆ ಕರೆಕ್ಟ್ ಆದ ಶಿಕ್ಷೆ ಆಗಿದೆ, ಇನ್ನೂ ಹೆಚ್ಚಿನದ ಆಗ್ಬೇಕಾಗಿತ್ತು. ಯಾಕಂದ್ರೆ ಅವರು ವಾಶ್ರೂಮ್ ಇದು ಕ್ಲೀನ್ ಮಾಡೋ ವಿಚಾರದಲ್ಲೂ ಅವರು ನಡ್ಕೊಂಡಿರೋ ರೀತಿ ಎಲ್ಲೊಂದ್ ಕಡೆ ಸರಿ ಅನ್ಸ್ಲಿಲ್ಲ. ನಾನ್ ಮಾಡಿಲ್ಲ, ಆ ರೀತಿ ಎಲ್ಲ ನಡೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲರೂ ಒಗ್ಗಟ್ಟಾಗಿದ್ದ ಮೇಲೆ, ಒಂದು ಮನೆಯಲ್ಲಿ ಇದ್ದ ಮೇಲೆ ಎಲ್ಲಾ ಕೆಲಸನೂ ಎಲ್ಲಾ ಜವಾಬ್ದಾರಿನೂ ಎಲ್ಲರೂ ಮಾಡ್ಬೇಕಾಗತ್ತೆ. ಆ ಒಂದು ವಿಚಾರದಲ್ಲಿ ಅದನ್ನ ಒಂದು ಕ್ಲಾಸ್ ತಗೊಳ್ಬೇಕಿತ್ತು. ಅದು ಒಂದು ವಿಚಾರದಲ್ಲಿ, ಯಾಕಂದ್ರೆ ಅದು ಮೇನ್ ವಿಷಯ ಆಗಿತ್ತು. ಆ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಇತ್ತು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸರಿ ಸಮಾನರು ಅನ್ನೋ ಒಂದು ಮೆಸೇಜ್ ಹೋಗ್ತಾ ಇತ್ತು. ಅದರ ಪ್ರಕಾರ ರಿಷಾ ಅವ್ರು ನಡ್ಕೊಂಡಿರೋದಕ್ಕೆ ಅವರಿಗೆ ಆ ಒಂದು ಕ್ಲಾಸ್ ಸಿಕ್ಕಿದೆ. ಇದರಿಂದ ಅವ್ರ ಬುದ್ಧಿ ಕಲ್ತ್ರೆ ಹೌದು, ಅಲರ್ಟ್ ಆಗಿ ಚೆನ್ನಾಗಿರೋ ಆಟನ ಆಡ್ಕೊಂಡು ಹೋದ್ರೆ ಜನರು ಅವ್ರಿಗೆ ನೋಡಿ ಅವರಿಗೂ ಬಚಾವ್ ಮಾಡಿದ್ದಾರೆ ಜನರು, ಕಾಕ್ರೋಚ್ ಸುಧೀರ್ಗಿಂತ. ಯಾಕಂದ್ರೆ ಕಾಕ್ರೋಚ್ ಸುಧೀರ್ ಅವರು ಮೊದಲೇ ವಾರದಿಂದನೂ ಇದ್ದವರು. ಆದ್ರೆ ರಿಷಾ ಅವರು ಕೊನೆ ಈಗ 3 ವಾರ ನಂತರ ಬಂದಿರ್ತಾರೆ. ಆದ್ರೆ ಅವ್ರು ಸೇಫ್ ಆಗ್ತಾರೆ, ಕಾಕ್ರೋಚ್ ಸುಧೀರ್ ಹೋಗ್ತಾರೆ. ಅಂದ್ರೆ ಜನಗಳು ಅವ್ರಿಗೆ ಎಲ್ಲೋ ಒಂದು ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಆಟ ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನೂ ಒಂದಿಷ್ಟು ದಿನ ಮುಂದೆ ಹೋಗ್ಬೋದು ಅನ್ಸುತ್ತೆ. ಓಕೆ, ಇನ್ನು ಸುದೀಪ್ ಆದ್ರೆ ಹೇಗಿರುತ್ತೆ ಅನ್ನುವಂತ ಟಾಸ್ಕ್ ನೆನ್ನೆ, ಸೊ ಅದನ್ನ ಅವ್ರು ಹೇಗ್ ಮಾಡಿದ್ರು ಅನ್ಸುತ್ತೆ? ಆ ಟಾಸ್ಕನ್ನು ಅವ್ರು ಸರಿ ಮಾಡೇ ಇಲ್ಲ. ಹೇಳ್ತಾರಲ್ಲ ಅದ್ರಲ್ಲೂ ನಾಮಿನೇಷನ್ ಭಯ ನನಗೆ ಅಂತ. ಹೌದು, ನಾವು ನೋಡಿದ್ವಿ. ಅಂದ್ರೆ ಹಿಂದಿನ ವಾರದಿಂದನೂ ಆ ಒಂದು ಭಯದಿಂದನೇ ಆಡಿದ್ರು. ಯಾಕಂದ್ರೆ ಅವ್ರು ಲಾಸ್ಟ್ ಕೊನೆ ವಾರದಲ್ಲಿ ಚಂದ್ರಪ್ರಭಾ ಅವರು ಮತ್ತೆ ಅವ್ರು ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವರು ಆ ಲಾಕೆಟ್ ಅನ್ನು ಯೂಸ್ ಮಾಡ್ಕೊಂತಾರೆ. ಆ ಲಾಕೆಟ್ ಅಲ್ಲೇ ಯೂಸ್ ಮಾಡ್ಕೊಂಡಿರೋದಕ್ಕೆ ಚಲೋ ಆಯ್ತು. ಯಾಕಂದ್ರೆ ಹೇಳಕ್ ಬರ್ತಾ ಇರ್ಲಿಲ್ಲ, ಆ ವಾರನೇ ಹೋಗಿರ್ಬೋದು. ಮತ್ತೆ ಕಂಟಿನ್ಯೂ ಈ ವಾರ ಪೂರ್ತಿನೂ ಅವರ ಟಾಸ್ಕ್ ಅಲ್ಲೂ ಅದೇ ಹೇಳ್ತಾರೆ, ನಾನು ಕೊನೆ ವಾರ ಲಾಸ್ಟ್ ಅಲ್ಲಿ ಇದ್ದೆ, ನನಗೆ ಬಚಾವ್ ಮಾಡಿ ಅಂತಾನೆ ಹೇಳ್ತಿದ್ರು. ಅವ್ರದ್ದು ಅನ್ಲಕ್ಕಿ ಆಗಿದ್ರು ಅನ್ಕೊಂತೀನಿ. ಸೇಫ್ ಆಗಿನೂ ಅನ್ಸೇಫ್ ಆಗಿ ಉಳ್ಕೊಂಡು ಕೊನೆಯಲ್ಲಿ ನಾಮಿನೇಟ್ ಆಗಿ ಈ ಒಂದು ಹಂತಕ್ಕೆ ಬಂದಿರ್ತಾರೆ. ಅದ್ರ ಭಯ ಇರುತ್ತೆ. ಆದ್ರೆ ಅಲ್ಲಿ ಸುದೀಪ್ ಸರ್ಗೂ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ರೆ ಮತ್ತೆ ಹೈಲೈಟ್ ಆಗ್ಬೋದಿತ್ತು. ಗಿಲ್ಲಿ ಅದನ್ನ ಚಾನ್ಸ್ ಮಿಸ್ಸೇ ಮಾಡ್ಕೊಂಡಿಲ್ಲ. ಗಿಲ್ಲಿಗೆ ಯಾವ್ದೇ ಒಂದು ಕ್ಯಾರೆಕ್ಟರ್ ಕೊಟ್ರು ಅಥವಾ ಯಾವ ಟಾಸ್ಕ್ ಕೊಟ್ರು ಅದನ್ನ ಅವರು ಚಿಂದಿ ಉಡಾಯಿಸ್ಬಿಡ್ತಾರೆ. ಅದ್ರಲ್ಲಿ ನೆನ್ನೆ ಅವ್ರು ಹೇಗೆ ಎಂಟರ್ಟೈನ್ ಮಾಡಿದ್ರು ಅಂತ ಹೇಳಿ. ಹೌದು, ಚೆನ್ನಾಗಿ ಅವ್ರು ಏನಂದ್ರೆ ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ಅನ್ನು, ಈಗ ನಮಗೂ ನೋಡ್ಬೇಕಾದ್ರೆ ಅದೊಂದು ಡೈಲಾಗ್ ಇಷ್ಟ ಆಗುತ್ತೆ, ಹೇಳ್ಬೇಕನ್ಸ್ತು ಹೇಳ್ದೆ ಅನ್ನೋದು, ಅದು ಪದೇ ಪದೇ ಹೇಳೋದು ವಿಚಾರ ಆಗಿರ್ಬೋದು. ಮತ್ತೆ ಕಾವ್ಯ ಮತ್ತೆ ಅವ್ರದ್ದು ಮತ್ತೆ ಅಲ್ಲೇ ಆ ಒಂದು ವಿಷಯದಲ್ಲಿ ಮತ್ತೆ ಫ್ಲರ್ಟ್ ಮಾಡೋ ವಿಚಾರ ಆಗಿರ್ಬೋದು. ಇವ್ರು ಗಿಲ್ಲಿಯಾಗಿ ಕಾವ್ಯ ಮಧ್ಯದಲ್ಲಿ ಸುದೀಪ್ ಸರ್ ಬೇರೆ ಎಚ್ಚರಿಸೋದು, ನಾನು ಗಿಲ್ಲಿ ಅಲ್ಲ. ಅವರು ಏನಂದ್ರೆ ಅವ್ರಿಗೇನ್ ಹೇಳ್ಕೊಬೇಕಿತ್ತು, ಅವ್ರು ಸುದೀಪ್ ಅವ್ರಾಗಿದ್ದಾಗ ಅವ್ರು ಹೇಳ್ಕೊಳ್ತಾರೆ. ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿತ್ತು. ಮತ್ತೆ ಗಿಲ್ಲಿ ಅವರ ಎಂಟರ್ಟೈನಿಂಗ್ ಅಂತ ವಿಚಾರ ಬಂದ್ರೆ ಅದು ಒಬ್ಬರನ್ನ ಅನುಕರಣೆ ಮಾಡೋ ವಿಚಾರದಲ್ಲಂತೂ ಅವ್ರು ಹಿಂದೆ ಬೀಳೋದಿಲ್ಲ. ಅವ್ರು ವಾರ ಪೂರ್ತಿ ಅದನ್ನೇ ಮಾಡ್ತಾ ಇರ್ತಾರೆ. ನಿಮ್ಗೆ ಚಿಕ್ಕಮ್ಮನ ಕತೆ ಹೇಳ ಅಂತ ಹೇಳಿ
ಹೇಳಿ ಜಾನ್ವಿ ಕಾಡ್ಸೋದು ವಿಚಾರ ಆಗಿರ್ಬೋದು. ಇದೇ ರೀತಿ ಅವರು ಚೆನ್ನಾಗಿ ಒಬ್ಬರನ್ನ ನಗಿಸೋದಲ್ಲಿ ಯಾವತ್ತೂ ಹಿಂದಿರಲ್ಲ. ಆ ರೀತಿ ನಾವು ನೋಡಿದ್ವಿ ಹಿಂದಿನ ಎಲ್ಲ ಸೀಸನ್ಗಳಿಗಿಂತ ಸುದೀಪ್ ಸರ್ ಗಿಲ್ಲಿ ಅವ್ರು ಬಂದಾಗ ಜಾಸ್ತಿ ಅವ್ರ ಕಾಮಿಡಿಗೆ ನಗ್ತಾ ಇದ್ದಾರೆ ಈ ಒಂದು ಇದ್ರಲ್ಲಿ. ಯಾಕಂದ್ರೆ ಅಷ್ಟು ರೀತಿ ಕಾಮಿಡಿ ಮಾಡಿ ನಗ್ಸೋದು ವಿಚಾರ ಆಗಿರ್ಬೋದು. ನಿನ್ನೇನು ಆಮೇಲೆ ಬ್ರೇಸ್ಲೆಟ್ ಇಟ್ಕೊಂಡು ಕ್ಲಾಸ್ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ, ಅದೇ ರೀತಿನೇ ಕ್ಲಾಸ್ ತಗೊಳ್ಳೋ ವಿಚಾರ ಆಗಿರ್ಬೋದು. ಚೆನ್ನಾಗಿ ಮಾಡಿದ್ರು ಅನ್ಬೋದು. ಓಕೆ, ಇನ್ನು ಗಿಲ್ಲಿ ಬಟ್ಟೆ ಒಗೆಯೋ ಸ್ಟೈಲ್ ಬಗ್ಗೆ ಏನ್ ಹೇಳ್ತೀರಾ ರಘುವೀರ್? ಬಟ್ ಅದೇ ಅವ್ರು ಏನಂದ್ರೆ ಅವ್ರ ಕೆಲ್ಸನೇ ಮಾಡೋದಿಲ್ಲ, ಎಲ್ಲದ್ರಿಂದ ಕೆಲಸದಿಂದ ಹಿಂದೆ ಉಳಿತಾರೆ. ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ಕೆಲಸ ಮಾಡೋರಿಗೆ ಒಂದು ಟಾಸ್ಕ್ ಕೊಟ್ಟು ಹೋಗಿರ್ತಾರೆ, ನೀವು ಅವ್ರ ಹತ್ರ ಅವ್ರು ಇಡೀ ವಾರ ಅವ್ರ ಕೆಲಸ ಮಾಡಿಸ್ಬೇಕು ಅನ್ನೋದು ಜವಾಬ್ದಾರಿ ಮಾಡೋರ್ದಾಗಿರುತ್ತೆ. ಮಾಡೋರು ಹೇಳ್ತಾರೆ ಇಲ್ಲ ನಾನು ಮಾಡಿಸಿದ್ದೀನಿ ಅಂತ. ಆದ್ರೆ ಇವರಿಗೆ ಕೇಳ್ತಾರೆ ಸುದೀಪ್ ಸರ್ ಅವರು ಮಾಡಿದೆ ಕೆಲಸ ಮಾಡಿದ್ರ ಅಂತ. ಇಲ್ಲ ಅಂತ ಅವರು ನಿಜ ಒಪ್ಕೊಂತಾರೆ, ಯಾಕಂದ್ರೆ ಒಪ್ಕೊಳ್ಳೇಬೇಕು, ಅನಿವಾರ್ಯ. ಯಾಕಂದ್ರೆ ಇಲ್ಲಾಂದ್ರೆ ಫುಟೇಜ್ ತಂದು ತೋರಿಸ್ಬಿಡ್ತಾರೆ. ಇವಾಗಂತೂ ಹಿಂದೆ ಮುಂದೆನೆ ನೋಡ್ತಿಲ್ಲ, ಯಾವುದೇ ಒಂದು ಫುಟೇಜ್ ಅನ್ನ ಅಲ್ಲೇ ತಂದು ತೋರಿಸ್ಬಿಡ್ತಾರೆ. ಎಲ್ಲಿ ಸುಳ್ಳು ಮಾತಾಡೋದಾಗಿರ್ಬೋದು, ನಾನು ಆ ಮಾತನ್ನ ಆಡೇ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನಗಳಿಗೆ ಅದರ ಅರ್ಥ ಆಗಿದೆ. ಆ ರೀತಿಯಲ್ಲೂ ಗಿಲ್ಲಿ ಅವರು ಸುಳ್ಳು ಹೇಳ್ದೆ ನಿಜ ಒಪ್ಕೊಂಡ್ಬಿಟ್ರು. ಓಕೆ, ಇನ್ನು ಧ್ರುವಂತ್ ಬಗ್ಗೆ ಬಂದ್ರೆ, ಇನ್ನು ಆ ಟಾಸ್ಕ್ ಅಂತ ಬಂದಾಗ ಒಂದು ರೋಷಾವೇಶದಲ್ಲಿ ಅಗ್ರೆಸಿವ್ ಆಗಿ ಹೇಗೆ ರಕ್ಷಿತಂಗೆ ಅವರು ಇಮಿಟೇಟ್ ಮಾಡಿರ್ತಾರೆ, ಹೇಗೆ ಒಂದು ಟಾಂಟ್ ಕೊಟ್ಟಿರ್ತಾರೆ, ಅದನ್ನ ನಿನ್ನೆ ಸುದೀಪ್ ಸರ್ ಮತ್ತೆ ಆ ರೀತಿ ಮಾಡಿ ತೋರಿಸ್ತೀರಾ ಅಂತ ಹೇಳಿರೋದು ಅರ್ಥ ಮಾಡ್ಕೊಂಡ್ರಾ, ಅಥವಾ ನಾನ್ ಮಾಡಿದ್ದೆ ಸರಿ ಅನ್ನೋ ಆಟಿಟ್ಯೂಡ್ ನಲ್ಲಿ ಧ್ರುವಂತ್ ಇದ್ದಾರೆ ಅನ್ನಿಸ್ತಾ ನಿಮ್ಗೆ? ಅವ್ರದ್ದು ಅದೊಂದು ಇದೆ, ಮೊದ್ಲಿಂದನೂ ಹಾಗಿದ್ದಾರೆ, ತಾನ್ ಮಾಡಿರೋದೇ ಸರಿ, ತಾನೇ ಅಲ್ಲಿ ಅವ್ರು ಹೆಂಗಂದ್ರೆ, ನಾನು ಅದೇನೇ ಹೇಳ್ತೀನಿ, ಅವರು ಆ ಬಿಗ್ ಬಾಸ್ ಮನೆಯದಷ್ಟೇ ಅಲ್ಲ, ಹೊರಗಿನ ಜನದನ್ನು ಅವರೇ ವಿಚಾರ ಮಾಡ್ತಿದ್ದಾರೆ. ಜನ ಹಿಂಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದೊಂದಿದೆ, ತಾನ್ ಮಾಡೋದು ಸರಿ, ಮತ್ತೆ ಎಲ್ಲಾ ಆಟನ ನಾನ್ ತಿಳ್ಕೊಂಡಿದ್ದೀನಿ. ಗಿಲ್ಲಿ ಅವರು ಅದನ್ನೇ ಅವ್ರಿಗೆ ಹಿಡಿದು ಕಾಲು ಎಳಿತಾ ಇರ್ತಾರೆ. ಹೌದು, ಈ ಅಣ್ಣನಿಗೆ ಎಲ್ಲ ಗೊತ್ತಿದೆ, ನಮ್ಗೇನು ಗೊತ್ತಿಲ್ಲ ಅನ್ನೋ ರೀತಿಲಿ ಅವರು ಇರ್ತಾರೆ. ಅದೆಲ್ಲೊಂದ್ ಕಡೆ ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ನಾವ್ ಏನ್ ಅನ್ಕೊಂಡಿರ್ತೀವಿ ಅದೇ ಎಲ್ಲ ಟೈಮಲ್ಲೂ ನಡೆಯೋದಿಲ್ಲ. ಧ್ರುವಂತ್ ಅವ್ರಿಗೆ ಆ ಒಂದು ಏನಂದ್ರೆ ಅವ್ರು ಮೊದ್ಲಿಂದನೂ ತಂಗಿ ಅಂತ ವಿಚಾರ ಆಗಿರ್ಬೋದು. ನಿನ್ನೆ ರಕ್ಷಿತ್ ಅವರು ಅಲ್ಲೇ ಕೌಂಟ್ರ್ ಕೊಟ್ರು ಅವರಿಗೆ, ಅಲ್ಲಿ ನನ್ನ ಅಣ್ಣ ಆಗೋಕ್ಕೂ ಇವರೆಲ್ಲ ಧ್ರುವಂತ್ ಸರ್ ಅಂತ ಹೇಳಿ ಒಂದೊಂದು ಮಾತನ್ನ ಹೇಳ್ತಾರೆ. ಅದಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರನ್ನ ಹೀಯಾಳಿಸೋದಾಗಿರ್ಲಿ, ಅವ್ರು ಮಾತಾಡೋ ಆಕ್ಷನ್ ಅನ್ನ ಅನುಕರಣೆ ಮಾಡಿ ಅವರನ್ನ ಎಲ್ಲೊಂಥರ ಕುಗ್ಸೋ ವಿಚಾರ ಮಾಡಿದ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ರಕ್ಷಿತಾ ಅವರಿಗೆ ಅದು ಅವ್ರದ್ದು ಅವ್ರ ಮಾತಾಡೋ ಶೈಲಿನೇ ಹಾಗಿರ್ಬೋದು, ಅದನ್ನ ಅವ್ರು ಹೇಳಿರೋ ರೀತಿ ಸರಿ ಇರ್ಲಿಲ್ಲ. ಅದಕ್ಕೆ ಸುದೀಪ್ ಸರ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದ್ರ ಮೇಲಾದ್ರೂ ಅವ್ರು ತಿದ್ದುಕೊಂಡು ಚೆನ್ನಾಗಿ ಅವ್ರ ಆಟನ ಆಡ್ಕೊಂಡು ಹೋದ್ರೆ, ಜನಗಳು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟ ಆಡೋ ಒಂದು ಅವಕಾಶ, ಅದನ್ನ ಅವರು ಮುಂದಿನ ವಾರಗಳಲ್ಲಿ ಚೆನ್ನಾಗಿ ಆಡ್ಕೊಂಡು ಹೋದ್ರೆ ಒಳ್ಳೆ ಹೆಸರು ತಗೊಂಡು ಹೋಗ್ಬೋದು. ಇನ್ನು ಸೂರಜ್ ವಿಷಯಕ್ಕೆ ಬಂದ್ರೆ ರಘುವೀರ್, ಸೂರಜ್ ಅಲ್ಲಿ ಟ್ಯಾಲೆಂಟ್ ಇದೆ, ಬಟ್ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಡ್ಯಾನ್ಸ್ ಅಂತ ಏನು ಸ್ಟಾರ್ಟಿಂಗ್ ಕಲ್ಚರಲ್ ಪ್ರೋಗ್ರಾಮ್ ಕೊಟ್ಟಾಗ್ಲೂ ಕೂಡ ಬರೋದೇ ಇಲ್ಲ, ಡ್ಯಾನ್ಸ್ ಮಾಡಿದ್ದೆ ಫಸ್ಟ್ ಟೈಮ್ ಅಂದ್ರು, ಬಟ್ ಅವರು ಚೆನ್ನಾಗೇ ಮಾಡಿದ್ರು. ಅದೇ ರೀತಿ ನೆನ್ನೆಯೂ ಕೂಡ ಗಿಲ್ಲಿನ ಇಮಿಟೇಟ್ ಮಾಡಿ ಅಂತಂದಾಗ ಆಕ್ಚುಲಿ ಸಖತ್ತಾಗಿ ಅಟೆಂಪ್ಟ್ ಮಾಡಿದ್ರು. ಏನ್ ಹೇಳ್ತೀರಾ? ಹೌದು, ಚೆನ್ನಾಗಿ ನನಗೂ ಅದೇ ಅನಿಸ್ತು. ಇವ್ರು ಬಹಳ ಚೆನ್ನಾಗಿ ಇದು ಮಾಡ್ತಾರೆ, ಮಿಮಿಕ್ರಿ ಆಗಿರ್ಬೋದು ಅಥವಾ ಅವರ ಹಾಗೆ ಅನುಕರಣೆ ಮಾಡೋದು ವಿಚಾರ ಆಗಿರ್ಬೋದು. ಡ್ಯಾನ್ಸ್ ಅಂತ ಬಂದಾಗೂ ಚೆನ್ನಾಗಿರುತ್ತೆ. ಆದ್ರೆ ಅವರು ನಾವು ನೋಡಿದ್ವಿ ಕೆಲವೊಂದಿಷ್ಟು ಸ್ಟ್ಯಾಂಡ್ಗಳು ಚೆನ್ನಾಗಿದ್ವು. ಅದು ಅವರು ಬೇರೆ ಒಂದು ಟೀಮಲ್ಲಿ ಇದ್ರು, ಅದರಲ್ಲಿ ಅವ್ರು ಆ ಟೀಮನ್ನ ಅವ್ರ ಜೊತೆನೆ ಇನ್ವಾಲ್ವ್ ಆಗಿ ಎಲ್ಲಾದ್ರೂ ಅವ್ರು ಸರಿ ತಪ್ಪಲ್ಲೂ ಒಂದಾಗಲ್ಲ, ಎಲ್ಲಿ ಸರಿ ಇದೆ ಅಲ್ಲೇ ಸರಿ ಇರೋದು ಅಂತಾರೆ, ಎಲ್ಲಿ ತಪ್ಪಿದ್ರೆ ತಪ್ಪಂತಾರೆ. ನಾವು ಅದನ್ನ ಎಲ್ಲಿ ನೋಡಿದ್ವಿ ಅಂದ್ರೆ, ಅಶ್ವಿನಿ ಅವರು ಮತ್ತೆ ಅವ್ರದೊಂದು ಟೀಮಲ್ಲಿ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಮತ್ತೆ ಟೀಮ್ ಅನ್ನೋ ವಿಚಾರ ಬರುತ್ತೆ, ಗುಂಪು ಅಂತ ಬರುತ್ತೆ. ಆದ್ರೆ ಅಲ್ಲ, ಆ ಗುಂಪಿಂದ ಹೊರ ಬಂದ್ಬಿಡ್ತಾರೆ. ಯಾಕಂದ್ರೆ ಅವರು ಫೇರ್ ಆಗಿ ಆಟ ಆಡ್ತಾ ಇರ್ತಾರೆ. ಮತ್ತೆ ಚಾನೆಲ್ ಅಂತ ವಿಷಯ ಬಂದಾಗ ಮೊದಲು ಧ್ವನಿ ಎತ್ತದವರೇ ಸೂರಜ್ ಅವ್ರ ಆಟ ಚೆನ್ನಾಗಿದೆ. ಒಂದ್ ಸ್ವಲ್ಪ ಗುರ್ಸ್ಕೊಳ್ಬೇಕು ಅಂದ್ರೆ, ಎಲ್ಲರ ಜೊತೆನೂ ಮಿಂಗಲ್ ಆದ್ರೆ ಅವ್ರೆಲ್ಲರ ಜೊತೆನೂ ಗುರ್ಸ್ಕೊಳ್ತಾರೆ, ಅವರಿಗೂ ಒಂದು ಸ್ಕ್ರೀನ್ ಟೈಮ್ ಸಿಗುತ್ತೆ. ಚೆನ್ನಾಗಿ ಎಂಟರ್ಟೈನಿಂಗ್ ಆಗು ಇದ್ದಾರೆ. ಅವ್ರು ಮಾತಾಡೋ ವಿಚಾರ ಆಗಿರ್ಬೋದು, ಮತ್ತೆ ರಿಷಾ ಮತ್ತೆ ಅವ್ರ ನಡುವೆ ಆದಂತ ಜಗಳದಲ್ಲೂ ಅವರು ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ರು. ಅವರು ಏನು ಒಪಿನಿಯನ್ ಇತ್ತಲ್ಲ ಅದನ್ನ ಅವ್ರು ಎಲ್ಲೂ ಬಿಟ್ಕೊಡದೆ ಹೇಳಿದ್ರು. ಮತ್ತೆ ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಆಮೇಲೆ ಅವ್ರು ಅಲ್ಲಿ ಮಸಿ ಬೆಳೆಯೋ ಟಾಸ್ಕ್ ನಲ್ಲೂ ಅವ್ರು ಕೊಟ್ಟಿರುವಂತ ರೀಸನ್ ಅನ್ನ ಸುದೀಪ್ ಸರ್ ಬಂದು ಮೆಚ್ಕೊಂಡಿದ್ರು, ನೀವು ಈ ರೀತಿ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತ. ಈ ಒಂದು ವಿಚಾರದಲ್ಲಿ ಸೂರಜ್ ಅವರಿಗೆ ಆ ಒಂದು ಪೊಟೆನ್ಶಿಯಲ್ ಇದೆ. ಅವ್ರು ಚೆನ್ನಾಗಿ ಆಟ ಆಡಿದ್ರೆ ಮುಂದೆ ಅವರಿಗೆ ಅವರು ಕೆಲವೊಂದಿಷ್ಟು ವಾರಗಳ ತನಕ ಚೆನ್ನಾಗಿ ಆಟ ಆಡಿ ಹೋಗ್ಬೋದು. ಆದ್ರೆ ಅವರು ಒಂದ್ ಸ್ವಲ್ಪ ಗುರ್ಸ್ಕೊಳ್ಳೋದ್ರಲ್ಲಿ ತಾವು ಯಾವ ಹಿಂದೆ ಉಳಿತಾರೆ. ಅದನ್ನ ಅವರು ತಿಳ್ಕೊಂಡ್ರು. ನಾನು ತಿಳ್ಕೊಳ್ಬೇಕು, ನಾವು ಎಲ್ಲಿ ಒಂದು ನಾನು ಹೇಗೆ ಗುರ್ಸ್ಕೊಳ್ಳೋ
ತಗೊಳ್ಬೇಕು ಅನ್ನೋದು ಒಂದು ಸೂತ್ರ ಕಂಡು ಹಿಡ್ಕೊಂಡ್ರೆ ಅವ್ರಿಗೆ ಮುಂದೆ ಆ ಒಂದು ಹೆಲ್ಪ್ ಆಗತ್ತೆ ಮುಂದೆ ಹೋಗೋದಕ್ಕೆ. ಓಕೆ, ಇನ್ನು ಗಿಲ್ಲಿ ಕಾವ್ಯ ಆದ್ರೆ ಅಥವಾ ಕಾವ್ಯ ಗಿಲ್ಲಿ ಆದ್ರೆ ಹೇಗಿರುತ್ತೆ ಅನ್ನೋ ಅವರ ಒಂದು ಕಾನ್ವರ್ಸೇಷನ್ ಬಗ್ಗೆ ಏನ್ ಹೇಳ್ತೀರಾ ರಘುವೀರ್? ಚೆನ್ನಾಗಿತ್ತು. ಅವರಿಬ್ರು ಮೊದ್ಲೇ ಗಿಲ್ಲಿಗೆ ಏನಾದ್ರೂ ಒಂಚೂರು ಮಾಡಿ ಅಂದ್ರೆ ಸಾಕು, ತಿಂದಾಕ್ಬಿಡ್ತಾರೆ. ಅದ್ರಲ್ಲೂ ನಿನ್ನೆ ಅವ್ರಿಗೆ ಸಿಕ್ಕಿದ್ದು ಆ ಎಕ್ಸ್ಚೇಂಜ್ ಪಾರ್ಟ್. ಹೌದು, ನಾವ್ ಅದನ್ನೇ ಹೇಳ್ತಿರ್ತೀವಲ್ಲ, ಇಲ್ಲಿ ಬಂದು ನಮ್ಗೆ ಕಾವ್ಯ ಗಿಲ್ಲಿನ ಸ್ಕ್ರೀನ್ ಮೇಲೆ ನೋಡೋದಂದ್ರೆ ತುಂಬಾ ಖುಷಿಯಾಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಆದ್ರೆ ಅವರಿಬ್ರು ಅಲ್ಲಿ ಏನಂದ್ರೆ ಅವರಿಬ್ರು ಬೇರೆ ಬೇರೆ ಆಗೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದ್ರೆ ಗಿಲ್ಲಿ ಮಾಡ್ತಾ ಇರ್ತಾನೆ, ಕಾವ್ಯ ಒಂದ್ ಸ್ವಲ್ಪ ಏನಂದ್ರೆ ದೂರ ಇರೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಸುದೀಪ್ ಸರ್ ಬಂದು ಒಂದು ಹೇಳೋದಂದ್ರೆ ಒಳ್ಳೆ ಒಂದು ಮೆಸೇಜು ಇರುತ್ತೆ. ಅಂದ್ರೆ ಇವರಿಬ್ರಿಗೂ ನೋಡೋದಂದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ, ಜನಗಳು ಇಷ್ಟಪಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಬ್ಬರನ್ನ ಅಲ್ಲಿ ಮಾಡಿಸಿದ ಒಂದು ಆಕ್ಟಿಂಗ್ ಮಾಡಿಸೋದು ವಿಚಾರ ಆಗಿರ್ಬೋದು. ಇಬ್ರು ಕೂಡ ಚೆನ್ನಾಗಿ ಮಾಡಿದ್ರು. ಕಾವ್ಯ ಅವರು ಗಿಲ್ಲಿಯಾಗಿನೂ ಚೆನ್ನಾಗಿ ಮಾಡಿದ್ರು. ಗಿಲ್ಲಿಯವರಂತ ಬಗ್ಗೆ ಅದ್ರ ಬಗ್ಗೆ ಮಾತೇ ಇಲ್ಲ. ಯಾಕಂದ್ರೆ ಅವ್ರು ನೋಡ್ತಾ ಇದೀವಿ, ಅವ್ರು ಯಾವ ರೀತಿ ಯಾವುದೇ ಒಂದು ಆ ತರ ಏನಾದ್ರು ಟಾಸ್ಕ್ ಕೊಟ್ರೆ ಅದ್ರಲ್ಲಿ ಅವ್ರು ಹಿಂದೆ ಬೀಳೋಕ್ ಚಾನ್ಸೇ ಇಲ್ಲ. ಅದನ್ನು ನಿನ್ನೆನೂ ಅವ್ರು ಅದೇ ರೀತಿ ಕಾವ್ಯನ್ನ ಗಿಲ್ಲಿಯಾಗಿ ನೋಡಿದಾಗ ಚೆನ್ನಾಗಿತ್ತು. ಅಂದ್ರೆ ಗಿಲ್ಲಿ ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾರೆ ಅಂದ್ರೆ ನಾವು ಕೆಲವೊಂದಿಷ್ಟು ಮೀಮ್ಸ್ ಅಲ್ಲೂ ನೋಡಿರ್ತೀವಿ, ಕಾವ್ಯ ಕಂಡ್ಬಿಟ್ರೆ ಗಿಲ್ಲಿ ಹೆದರ್ಕೊಳ್ಳೋದಾಗಿರ್ಬೋದು, ಅದನ್ನ ಹೌದು. ಆಮೇಲೆ ಗಿಲ್ಲಿ ಕಾವ್ಯ ಆಗಿದ್ದಾಗ ಹೇಗಿರ್ತಾರೆ ಅಂದ್ರೆ ತಮಗೇನ್ ಬೇಕು ಅಲ್ಲೂ ಗಿಲ್ಲಿಯವರು ತಮ್ಮ ಮನಸ್ಸಿನ ಭಾವನೆನೇ ಹೊರ ಹಾಕ್ತಾರೆ. ಆ ಒಂದು ವಿಚಾರ ಎಲ್ಲ ಚೆನ್ನಾಗಿತ್ತು. ಓಕೆ, ಇನ್ನು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಅವರು ಮಾಡಿರುವಂತಹ ಒಂದು ಕಾಮಿಕ್ ವೇ, ಅದ್ರಲ್ಲಿ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಕಂಟೆಸ್ಟೆಂಟ್ಗಳು, ಜೊತೆಗೆ ಸುದೀಪ್ ಸರ್ನ ಕೂಡ ಇನ್ಕ್ಲೂಡ್ ಮಾಡಿರುವಂತ ಒಂದು ಎಡಿಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿತ್ತು ನೋಡೋದಕ್ಕೂ. ಮತ್ತೆ ಅದರಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸುದೀಪ್ ಸರ್ ಹೇಳ್ತಾರೆ ಅಂದ್ರೆ ಜನಗಳು ಎಷ್ಟು ಇಷ್ಟ ಪಡ್ತಾ ಇದ್ದಾರೆ ನಿಮ್ಮನ್ನ ನೋಡೋಕೆ. ಯಾಕಂದ್ರೆ ಅವರು ಕೆಲವೊಂದಿಷ್ಟು ಸಮಯನ ನಿಮ್ಗೆ ಇಡ್ತಾರೆ ಅಂದ್ರೆ ಮೀಸಲಿಡ್ತಾರೆ ಅಂದ್ರೆ ನೀವು ಎಷ್ಟು ಅದನ್ನ ನೀವು ಯಾವ ರೀತಿ ಆಟ ಆಡ್ಬೇಕು ಅನ್ನೋದು ಮೈನರ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಹೌದು, ಅಂದ್ರೆ ಇಲ್ಲಿ ಅವರು ಸುದೀಪ್ ಸರ್ ಅವರು ಅದೇ ಹೇಳ್ತಾರೆ, ಇಲ್ಲಿ ನಾನು ಇದ್ ಮಾಡ್ತಿರೋದು ಜನಗಳಿಗೋಸ್ಕರ ಈ ಒಂದು ಶೋನ ನಡೆಸ್ಕೊಡೋದು ಜನಗಳಿಗೆ. ಇಂದ್ರೆ ಬಿಗ್ ಬಾಸ್ ನೋಡೋರಿಗೆ ಮೋಸ ಆಗ್ಬಾರ್ದು. ನಾನು ಕೊಡೋ ಒಂದೊಂದು ಡಿಸಿಷನ್ ಅದು ಜನಗಳ ನೇರವಾಗಿ ಕುತ್ಕೊಂಡು ನೋಡ್ತಾ ಇರ್ತಾರೆ, ಅವರಿಗೆ ಅವ್ರ ಒಂದು ಡಿಸಿಷನ್ಗೆ ನಾವು ಮೋಸ ಆಗ್ಬಾರ್ದು ಅನ್ನೋ ವಿಚಾರನ ಅಲ್ಲಿ ಹೇಳ್ತಾ ಇರ್ತಾರೆ ಸುದೀಪ್ ಸರ್ ಅವರು. ಆ ಒಂದು ವಿಚಾರದಲ್ಲಿ ನಿನ್ನೆನೂ ಅದೇ ರೀತಿನೇ ಹೇಳ್ತಾರೆ. ಸುದೀಪ್ ಸರ್ ಯಾವ ರೀತಿ ಅಂದ್ರೆ ಈಗ ಜನ ಯಾವ ರೀತಿ ನಿಮ್ಮನ್ನ ನೋಡ್ತಾರೆ ಅಥವಾ ನಿಮ್ಗೋಸ್ಕರ ಯಾವ ರೀತಿ ಖುಷಿಯಾಗಿ ಈ ತರ ಎಡಿಟಿಂಗ್ ಮಾಡೋದು ವಿಚಾರ ಆಗಿರ್ಬೋದು, ಅದರಿಂದ ಅವ್ರು ಖುಷಿಯಾಗಿರೋದು ಮನೆಯವ್ರಿಗೆ ತಲುಪಿಸ್ತಾರೆ. ಚೆನ್ನಾಗಿತ್ತು ನೋಡೋದಕ್ಕೂ, ಎಂಟರ್ಟೈನಿಂಗ್ ಆಗಿತ್ತು. ಓಕೆ, ಇನ್ನು ಫೋಟೋದೊಂದು ಆಕ್ಟಿವಿಟಿ ಕೊಡ್ತಾರೆ, ಯಾರ್ ಫೋಟೋ ಅಂತ ಯಾರು ಹೇಳಿ ಕಂಡು ಹಿಡಿತೀರಾ ಅಂತ ಹೇಳಿ. ಅವಾಗ ನಿಮ್ಗೆ ಅಷ್ಟು ಜನ ಫೋಟೋಗಳಲ್ಲಿ ತುಂಬಾ ಕ್ಯೂಟ್ ಅಂತ ಅನ್ಸಿದ್ಯಾ? ನನಗೆ ರಘು ಅವರು ಒಂಥರ ಚೆನ್ನಾಗಿತ್ತು ಸ್ಟೈಲ್. ಅವ್ರು ಇವಾಗ ಹೇಗಿದ್ದಾರೋ ಅವರು ಹಾಗೆ ಇದ್ದಾರೆ. ಸುದೀಪ್ ಸರ್ ಅದೇ ಕೇಳ್ತಾರೆ, ಆ ಸ್ಟೈಲಲ್ಲೇ ಕಂಡು ಹಿಡಿದು ಬಿಟ್ರ? ಹೌದು. ಏನ್ ನೀವು ಅವಾಗಿಂದ ಇವಾಗ ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಇದ್ದೀರಾ ಅಂತ. ಯಾಕಂದ್ರೆ ಅಷ್ಟು ಗುಂಡಾಗಿ ಚೆನ್ನಾಗಿದ್ರು ರಘು ಅವರು. ಇವಾಗ್ಲೂ ಹಾಗೆ ಕಟ್ಮಸ್ತಾಗಿ ಬಾಡಿ ಬಿಲ್ಡಿಂಗ್ ಎಲ್ಲ ಬಾಡಿ ಎಲ್ಲ ಮಸ್ತ್ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಅವರು. ಇನ್ನು ಎಲಿಮಿನೇಷನ್ ಪಾರ್ಟ್ ಅಂತ ಬಂದಾಗ ನಾನು ಆಗ್ಲೇ ಹೇಳಿರೋ ಹಾಗೆ ಎಲ್ಲರೂ ಕೂಡ ಧ್ರುವಂತ್ ಅಂತ ಹೇಳಿ ಅಂದ್ಕೊಂಡಿದ್ರು. ಆದ್ರೆ ಧ್ರುವಂತ್ ಬದಲಿಗೆ ಕಾಕ್ರೋಚ್ ಸುದೀರ್ ಹೊರಗೆ ಹೋಗಿದ್ದಾರೆ. ಸೊ ಏನ್ ಹೇಳ್ತಾರೆ? ಹೌದು, ಕಾಕ್ರೋಚ್ ಸುದೀರ್ ಅವರು ನಾವು ಮೊದಲೇ ದಿನ ಏನಿತ್ತಂದ್ರೆ ಪ್ರೋಮೋ ಬಿಡೋಕ್ಕಿಂತ ಬಿಗ್ ಬಾಸ್ ಪ್ರೀಮಿಯರ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಕಾಕ್ರೋಚ್ ಸುದೀರ್ ಹೋಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಮೊದಲೇ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಕಾಕ್ರೋಚ್ ಸುದೀರ್ ಹೋಗ್ತಾರೆ ಅಂತ. ನಾವು ಅವ್ರದ್ದೆಲ್ಲ ಹಿಂಗೆ ಹೊರಗಡೆ ರೀಲ್ಸು ಎಲ್ಲ ನೋಡಿದಾಗ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರದ್ದು ಕೆಲವೊಂದಿಷ್ಟು ವಿಚಾರಗಳು ನಮ್ಗೆ ಇಷ್ಟ ಆಗ್ತಿದ್ವು. ಒಳ್ಳೆ ತಿಳ್ಕೊಂಡಿರೋ ರೀತಿ ಮಾತಾಡ್ತಿದ್ರು. ಅವ್ರು ಅಷ್ಟೇ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಅವರು ವಿನ್ನರ್ ಆಗ್ತಾ ಇದ್ರು ಕೂಡ. ಆದ್ರೆ ಮೊದಲೇ ದಿನದಿಂದಲೂ ಅವರೊಂದು ಒಪಿನಿಯನ್, ಅವರೊಂದು ಸ್ಟ್ಯಾಂಡ್ ನ ಅವ್ರು ಎಲ್ಲೂ ತಗೊಂಡೇ ಇಲ್ಲ. ಗುಂಪಲ್ಲಿ ಗೋವಿಂದ ಮಾಡೋದು ವಿಚಾರ ಆಗಿರ್ಬೋದು, ಮತ್ತೆ ಅವ್ರ ಮನೆಯವ್ರು ಬಂದು ಅದನ್ನೇ ಹೇಳ್ತಾರೆ, ನೀವು ಆ ಒಂದು ಗುಂಪಲ್ಲಿ ಎಲ್ದಿದ್ರೆ ಅವ್ರು ಮುಂದೆ ಹೋಗ್ಬೋದಿತ್ತು ಅಂತಾನೆ ಹೇಳ್ತಾರೆ. ಎಲ್ಲೊಂದ್ ಕಡೆ ಅವ್ರು ಮಾಡಿರೋ ಮೇನ್ ಮಿಸ್ಟೇಕ್ ಅಂದ್ರೆ ಒಬ್ಬರು ಗುಂಪಿನ ಪರವಾಗಿದ್ರು, ತಮ್ಮ ಒಪಿನಿಯನ್ ಅನ್ನೇ ಹೇಳಿಲ್ಲ. ಅಶ್ವಿನಿ ಮೇಡಮ್ ಏನ್ ಹೇಳ್ತಾರೆ ನಾನು ಅದಕ್ಕೆ ಹೇಳ್ತೀನಿ. ಮತ್ತೆ ಕೆಲವೊಂದಿಷ್ಟು ಗುಂಪುಗಾರಿಕೆ ಮಾಡಿ ಆಟ ಆಡಿದ್ರು, ಅದು ಅವ್ರಿಗೆ ಮುಳುವಾಯ್ತು. ಈ ಒಂದು ವಿಚಾರದಲ್ಲಿ ಕಾಕ್ರೋಚ್ ಸುದೀರ್ ಅವರು ಒಳ್ಳೆ ಒಂದು ಸೀಸನ್ ನಲ್ಲಿ ಬಂದು ಗೆಲ್ಲುವಂತ ಅರ್ಹತೆ ಇದ್ದು ಸೋತು ಮನೆ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಅಸುರಾಧಿಪತಿ ಅನ್ನೋ ಒಂದು ಟಾಸ್ಕ್ ಅಂದ್ರೆ ಹಿಂದಿನ ಸೀಸನ್ಗಳಲ್ಲಿ ಅಂತ ಒಂದು ಚಾನ್ಸ್ ಕೊಟ್ರೆ ಯಾರು ಮಿಸ್ ಮಾಡ್ಕೊಂಡಿದ್ದೇ ಇಲ್ಲ. ಈಗ ಒಳ್ಳೆ ಹುಡುಗ ಪ್ರಥಮ್ ಆಗಿರ್ಬೋದು, ಅದರಿಂದಾನೇ ಗುರ್ಸ್ಕೊಂಡು ಬಂದ್ರು ಅವರು ಡಿಕ್ಟೇಟರ್ ಅನ್ನೋ ಒಂದು ಟಾಸ್ಕ್ ಇಂದ. ಮತ್ತೆ ಲಾಸ್ಟ್ ಟೈಮ್ ಇವರು
ಮಂಜು ಅವರು ಸುರಾಧಿಪತಿ ಅನ್ನೋದು ಇನ್ನೊಂದು ಟಾಸ್ಕ್ ಇತ್ತು, ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿರ್ತಾರೆ. ಅದನ್ನೇ ಸಹಿತ ಇವರಿಗೂ ಕೊಟ್ಟಿರ್ತಾರೆ, ಇವ್ರು ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡಿಲ್ಲ. ಮತ್ತೆ ಮೊದಲನೇ ಫೈನಲಿಸ್ಟ್ ವಿನ್ನರ್ ಸಹಿತ ಅವರು ವಿನ್ನರ್, ಮೊದಲೇ ಫೈನಲ್ ಫಸ್ಟ್ ಟೈಮ್ ಬಿಗ್ ಬಾಸ್ ಇತಿಹಾಸದಲ್ಲಿ 2 ಫೈನಲ್ ಆಗಿರುತ್ತೆ. ಒಂದು ಫೈನಲ್ ವಿನ್ನರೇ ಮಧ್ಯದಲ್ಲೇ ಹೋಗ್ತಾರೆ ಅಂದ್ರೆ ಅವ್ರು ಆಟ ಆಡಿರೋ ಒಂದು ಮೇಲೆ ಅವ್ರು ಹೋಗಿರ್ತಾರೆ. ಅಂದ್ರೆ ಅವರು ಅಷ್ಟು ಜನಗಳಿಗೆ ರೀಚ್ ಆಗಕ್ಕಾಗಿಲ್ಲ, ಜನಗಳು ಅವ್ರ ಮೇಲೆ ಇಟ್ಟಿರೋ ಆ ಒಂದು ಏನ್ ಎಕ್ಸ್ಪೆಕ್ಟೇಷನ್ ಅದನ್ನ ರೀಚ್ ಮಾಡಕ್ ಅವರಿಂದ ಆಗಿಲ್ಲ, ಹಂಗಾಗಿ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೋದ್ರು ಅನ್ಕೊಂತೀನಿ. ಓಕೆ, ಸೊ ಇನ್ನು ವೀಕೆಂಡ್ ಎಪಿಸೋಡ್ ಆಯಿತು, ಈಗ ನಂತರದಲ್ಲಿ ಮತ್ತೆ ಯಾವೆಲ್ಲ ಆಕ್ಟಿವಿಟೀಸ್ಗಳನ್ನ ಕೊಡ್ತಾರೆ, ಯಾವೆಲ್ಲ ಟಾಸ್ಕ್ಗಳನ್ನ ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ. ಸೊ ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದ್ರಲ್ವಾ ನೆನ್ನೆ ನಡೆದಿರುವಂತಹ ವೀಕೆಂಡ್ ಎಪಿಸೋಡ್ನಲ್ಲಿ ಅಂದರೆ ಸಂಡೇ ಸುದೀಪ್ ಸರ್ ಯಾವ ರೀತಿಯಾಗಿ ಒಂದು ರೀತಿ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡೋದು ಬದಲಾಗಿ ಎಂಟರ್ಟೈನ್ಮೆಂಟನ್ನು ಕೂಡ ನೆನ್ನೆ ಕೆಲವೊಂದಿಷ್ಟು ಆಕ್ಟಿವಿಟಿಗಳ ಮೂಲಕ ನೀಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವಾರ್ನಿಂಗ್ ಕೂಡ ಆಗಿದೆ. ಹಾಗಾಗಿ ಈ ಒಂದು ವಾರ ಯಾವ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಆಟ ಆಡ್ತಾರೆ ಅನ್ನೋದರ ಕುರಿತಂತೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.